ಒಂದು ಗೊಂಬೆ ಮತ್ತೆ ಕತೆ ಹೇಳಕ್ಕೆ ಶುರು ಮಾಡುತ್ತೆ. ವಿಕ್ರಮಾದಿತ್ಯನ ಕಾಲದಲ್ಲಿ ಯಾರೆಲ್ಲ ಪ್ರವಾಸಕ್ಕೆ ಹೋಗ್ತಾ ಇದ್ರೋ, ಪ್ರವಾಸಕ್ಕೆ ಹೋದಾಗ ರಾಜನಿಗೋಸ್ಕರ ಅಂಥೇಳಿ ಯಾವುದಾದ್ರು ಒಂದು ವಿಶೇಷವಾಗಿರುವಂಥ ವಸ್ತುವನ್ನು ಕಾಣಿಕೆ ರೂಪದಲ್ಲಿ ತಂದು ಕೊಡ್ತಾಯಿದ್ರು. ಒಬ್ಬ ಧನದ ಅಂಥೇಳಿ ಒಬ್ಬ ವ್ಯಾಪಾರಿ ಇದ್ದ. ಅವನಿಗೆ ತುಂಬ ದುಡ್ಡಿತ್ತು, ಐಶ್ವರ್ಯ ಇತ್ತು, ಎಲ್ಲವೂ ಇತ್ತು. ಆದರೆ ಇದೆಲ್ಲವೂ ತಾತ್ಕಾಲಿಕ ತಾನೇ. ಹಾಗಾಗಿ ಇದೆಲ್ಲ ಏನು ಬೇಕಾಗಿಲ್ಲ, ನಾನು ಕೃಷ್ಣ ದರ್ಶನವನ್ನು ಮಾಡ್ಕೊಂಬರ್ಬೇಕು, ದ್ವಾರಕೆಗೆ ಹೋಗಬೇಕು ಅಂಥೇಳಿ ಅವನು ಇರೋದನ್ನೆಲ್ಲ ದಾನ ಮಾಡಿಬಿಟ್ಟು ದ್ವಾರಕೆಗೆ ಹೊರಟುಬಿಡ್ತಾನೆ. ದ್ವಾರಕೆಗೆ ಹೋದಾಗ ಸಮುದ್ರವನ್ನು ದಾಟ್ತಾ ಅಲ್ಲಿ ಹೋದಾಗ ಅಲ್ಲೊಂದು ಪರ್ವತ ಸಿಗತ್ತೆ. ಅಲ್ಲೊಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡೋಣ ಅಂಥೇಳಿ ಆ ಧನದ ಅಲ್ಲಿ ಹೋದಾಗ ಆ ಪಕ್ಕದಲ್ಲಿ ಒಂದು ದೇವಿಯ ಮಂದಿರ ಕೂಡ ಇರುತ್ತೆ. ಅದನ್ನು ನೋಡಿದೆ ಅಂತ ಹೇಳ್ತಾನೆ. ವಿಕ್ರಮಾದಿತ್ಯನಿಗೆ ಕುತೂಹಲ ಆಗತ್ತೆ. ಸರಿ, ಇಷ್ಟು ಚೆನ್ನಾಗಿರ್ತಕ್ಕಂಥ ನೌಕಾ ಪ್ರಯಾಣ, ಆ ಒಂದು ಸಮುದ್ರದ ನಡುವೆಯಲ್ಲಿರ್ತಕ್ಕಂಥ ಒಂದು ಪರ್ವತ, ಆ ಒಂದು ದ್ವೀಪ ಥರ, ಅಲ್ಲೊಂದು ದೇವಸ್ಥಾನ, ಮುಂದೆ ಏನು ಹೇಳೋಣ ಮಹಾರಾಜರೇ, ಆ ದೇವಿಯಲ್ಲಿ ಒಂದು 2 ರುಂಡಗಳು ತುಂಡಾಗಿರ್ತಕ್ಕಂಥದ್ದು ಬಿದ್ದಿದೆ. ಒಂದು ಕಡೆ ಮುಂಡ, ಒಂದು ಕಡೆ ರುಂಡ, ಒಂದು ಗಂಡು ಒಂದು ಹೆಣ್ಣು. ಸರಿ, ಮತ್ತೆ ಆದರೆ ಯಾರೂ ಕೂಡ ಅದಕ್ಕೆ ಏನೂ ಕೂಡ ಮಾಡೋ ಸ್ಥಿತಿನಲ್ಲಿಲ್ಲ. ಯಾಕೆ? ಅಲ್ಲಿ ಬರೆದುಬಿಟ್ಟಿದ್ದಾರೆ ಗೋಡೆ ಮೇಲೆ, ಯಾರು ಸ್ವತಃ ತಮ್ಮ ರಕ್ತವನ್ನು ಈ ದೇವಿಗೆ ಅರ್ಪಿಸ್ತಾರೋ ಆಗ ಮಾತ್ರ ಈ ಮನುಷ್ಯರಿಗೆ ಜೀವ ಬರುತ್ತೆ ಅಂಥೇಳಿ. ಹಾಗಾಗಿ ಯಾರು ತಾನೇ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ, ಅಥವಾ ಕೊಟ್ಟರು ಬರುತ್ತೆ ಅನ್ನೋಂಥ ಗ್ಯಾರಂಟಿ ಏನು ಅಂಥೇಳಿ ಯಾರೂ ಇದುವರೆಗೆ ಧೈರ್ಯನೇ ಮಾಡಿಲ್ಲ, ಮನಸ್ಸೇ ಮಾಡಿಲ್ಲ. ಆ ಥರದ್ದು ನೋಡ್ಕೊಂಡು ಬಂದೆ. ಹಾಗಾಗಿ ನಿಮಗೆ ತಂದಿರತಕ್ಕಂಥ ಉಡುಗೊರೆ ಕಾಣಿಕೆಯಲ್ಲಿ ಇದು ಅಲ್ಪವಾಗಿರ್ತಕ್ಕಂಥದ್ದು. ಆದರೆ ಈ ವಿಷಯ ನಾನು ಏನು ಹೇಳಿದ್ದೀನಲ್ಲ, ಇದು ಮಾತ್ರ ತುಂಬ ರೋಚಕವಾಗಿರುವಂಥದ್ದು. ಹೌದು ಧನದ, ನೀನು ಹೇಳ್ತಾ ಇರುವಂಥದ್ದು ಸರಿ ಇದೆ. ಬಾ ನಡಿ, ನಾಳೆನೇ ಹಾಗಾದ್ರೆ ನಾವು ನೀನು ನೋಡಿರೋ ಜಾಗ ನಿಂಗೆ ಗೊತ್ತಿದೆ ತಾನೆ, ಹೋಗೋಣ ನಡಿ ಅಲ್ಲಿಗೆ ಅಂಥೇಳಿ ವಿಕ್ರಮಾದಿತ್ಯ ಕರ್ಕೊಂಡು ಹೋಗ್ತಾನೆ. ಅದೇ ರೀತಿ ಅಂತ ನೌಕಾ ಪ್ರಯಾಣ ಮಾಡ್ತಾ ಆ ಒಂದು ದ್ವೀಪ ಪ್ರದೇಶಕ್ಕೆ ಬರ್ತಾರೆ. ಹೌದು, ಆ ಒಂದು ದೇವಿಯ ಮಂದಿರ ಪಕ್ಕದಲ್ಲಿ ಆ ಒಂದು ರುಂಡ ಮುಂಡುಗಳಿದೆ. ಅಲ್ಲಿ ಗೋಡೆ ಬರಹ ಕೂಡ ಬರೆದಿಟ್ಟಿದೆ, ಯಾರು ತಮ್ಮ ರಕ್ತವನ್ನು ಅರ್ಪಿಸ್ತಾರೋ ದೇವಿಗೆ ಆಗ ಈ ಶರೀರ ಮತ್ತೆ ಒಂದಾಗತ್ತೆ, ರುಂಡ ಮುಂಡುಗಳು ಒಂದಾಗತ್ತೆ ಅಂಥೇಳಿ. ಯಾಕೆ ತಡ ಮಾಡಬೇಕು? ಸರಿ ಅಂಥೇಳಿ ತಕ್ಷಣ ಖಡ್ಗವನ್ನು ತೆಗೆದುಕೊಂಡಿದ್ದೆ, ತನ್ನ ಕುತ್ತಿಗೆಗೆ ರಕ್ತವನ್ನು ತೆಗೆದುಕೊಂಡು ಆ ಇಡೀ ಪೂರ್ತಿ ಆ ದೇವಿಗೆ ಅಭಿಷೇಕ ಮಾಡಬೇಕು ಅಂಥೇಳಿ ಕುತ್ತಿಗೆಯಲ್ಲಿ ಹಿಂಗೆ ತೆಗೆದುಕೊಂಡು ರಕ್ತವನ್ನು ಬರೆಸ್ಕೊಳ್ಳೋಕೆ ಹೋಗ್ತಾನೆ. ಅರ್ಧ ಈಗಾಗಲೇ ಕಟ್ಟಾಗಿರುತ್ತೆ. ತಕ್ಷಣ ದೇವಿ ಪ್ರತ್ಯಕ್ಷಳಾಗ್ತಾಳೆ. ಇಲ್ಲ, ನೀನೇನು ಪ್ರಾಣವನ್ನು ಕೊಡಬೇಕಾಗಿಲ್ಲ. ಸರಿ, ಹಾಗಾದರೆ ನನಗೆ ನಿಜಕ್ಕೂ ಈ ಯಾರು ಯುವ ಜೀವಿಗಳು ಈಗಾಗಲೇ ರುಂಡ ಮುಂಡುಗಳು ಬೇರ್ಪಟ್ಟಿದೆಯೋ ಅವರಿಗೆ ಜೀವ ಕೊಡು. ಹಾಗಾದರೆ ತಥಾಸ್ತು, ಹಾಗೆ ಆಗಲಿ. ನಿನಗೇನಾದ್ರು ಬೇಕಾದರೆ ಕೇಳು, ನನಗೇನೂ ಬೇಕಾಗಿಲ್ಲ. ಅವರಿಬ್ಬರ ಜೀವ ಕೊಟ್ಟರೆ ಸಾಕು, ನನಗದೇ ತೃಪ್ತಿ. ಎಲೈ ಭೋಜ, ಈ ರೀತಿ ಇನ್ನೊಬ್ಬರ ಕಷ್ಟಕ್ಕೆ, ಇನ್ನೊಬ್ಬರಿಗೆ ಯಾವುದೇ ರೀತಿಯಂಥ ತೊಂದರೆ ಆದರೂ ಕೂಡ ತನ್ನದು ಅದು ಕಷ್ಟ ಅಂತ ಅಂದ್ಕೊಂಡು ಭಾವಿಸಿರ್ತಕ್ಕಂಥ ಆ ರಾಜನ ವಿಕ್ರಮಾದಿತ್ಯನ ಗುಣಗಳು ನಿನ್ನಲ್ಲಿದೆಯಾ? ಇದ್ದರೆ ಮಾತ್ರ ನಿನ್ನಲ್ಲಿ ಕೂರ್ಲಿಕ್ಕೆ ಯೋಗ್ಯ ಇದೆಯಾ?